ಮಗಳು ಮತ್ತು ಹಸ್ಬೆಂಡ್ ಹೊರಟ ಮೇಲೆ ನಾನು ಕೂಡ ಮಗುನ ಕರ್ಕೊಂಡು ಮನೆ ಪಕ್ಕದಲ್ಲೇ ಇರುವಂಥ ಒಂದು ಶಾಪಿಗೆ ಬಂದೆ. ನಮ್ಮ ದೇಶದ ಸೊಪ್ಪು ತರಕಾರಿ ದಿನಸಿ ಬೇಕು ಅಂತಂದರೆ ನಾವು ಈ ಶಾಪ್ಗೆ ಬರ್ತೀವಿ. ಖುಷಿ ವಿಷಯ ಏನಪ್ಪ ಅಂತಂದರೆ ಬೆಂಗಳೂರಿಂದ ದಿಲ್ಪಸಂದ್ ಮತ್ತು ಫ್ಲವರ್ಸ್ ಬರುತ್ತೆ ಇಲ್ಲಿಗೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ದೇಶದಿಂದ ಈರುಳ್ಳಿ ಬರೋ ಅಷ್ಟರಲ್ಲಿ ಮೊಳಕೆನೇ ಬಂದುಬಿಟ್ಟಿದೆ. ಹಬ್ಬದ ಮಾರನೇ ದಿನ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿದ ಮೇಲೇ ನಮಗೆಲ್ಲ ಹಬ್ಬ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ನಮ್ಮ ಹಳ್ಳಿ ಕಡೆ ಇದನ್ನು ವರ್ಷದಡ್ಕು ಅಂತ ಕರಿತೀವಿ. ನಾನು ಹಾಗೆ ಆನ್ ದ ವೇ ಒಂದು ಲೋಕಲ್ ಶಾಪ್ಗೆ ಬಂದೆ, ಚಿಕನ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಈಗ ನೀವು ನೋಡ್ತಾ ಇರೋದು ಒಂದು ಫಿಶ್ ಕೇಕ್ ಅಂತೆ, ಬಟ್ ನೋಡೋದಕ್ಕೆ ಸೇಮ್ ಉದ್ದಿನ ವಡೆ ಥರನೇ ಇತ್ತು. ಹಾಗೆ ನಾನು ಚಿಕನ್ ತೊಗೊಂಡು ಅದನ್ನು ಕಟ್ ಮಾಡೋ ಕೌಂಟರ್ಗೆ ಹೋದೆ, ಬಟ್ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ಕೌಂಟರ್ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ ಅಂತ ಚಿಕನ್ನ ಅಲ್ಲೇ ಬಿಟ್ಟು ಮಿಕ್ಕಿದ ವಸ್ತುಗಳಿಗೆ ಪೇ ಮಾಡಿದೆ. ಪ್ಲಾಸ್ಟಿಕ್ ಕೂಡ 5 ಸೆಂಟ್ ಪೇ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಸ್ಟ್ರೋಲರ್ಗೆ